ನಾನಿಲ್ಲಿ ಸ್ವಲ್ಪ ಒಣ ಶುಂಠಿಯನ್ನು ತೊಗೊಂಡಿದ್ದೀನಿ. ಒಣ ಶುಂಠಿಯನ್ನು ಈಗ ಒಂದು ಕುಟಾಣಿಗೆ ಸ್ವಲ್ಪ 1 ಇಂಚು ಆಗೋಷ್ಟು ಒಣ ಶುಂಠಿಯನ್ನು ಹಾಕ್ಕೋಬೇಕಾಗುತ್ತೆ. ಒಣ ಶುಂಠಿಯನ್ನು ಹಾಕ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ, ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ಚೂರು ಸೋಂಪಿನ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಸೋಂಪಿನ ಕಾಳನ್ನು ಹಾಕಿ ಈಗ ಚೆನ್ನಾಗಿ ಕುಟ್ಕೊಂಡು ಇದನ್ನು ಕೂಡ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪೌಡರ್ ಅನ್ನೋದು ಸಿದ್ಧ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷಗಳ ಕಾಲ ಇದು ಚೆನ್ನಾಗಿ ಸೋಂಪು ಮತ್ತು ಶುಂಠಿಯ ಸತ್ವ ಎಲ್ಲ ಈ ನೀರಿನಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಬನ್ನಿ. ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಸರಿಯಾದ ಸಮಯಕ್ಕೆ ಮುಟ್ಟಾಗಬೇಕು, ಅದ್ರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗಬೇಕು ಅನ್ನೋರು ಖಂಡಿತ ಈ ರೆಮಿಡಿಯನ್ನು ಮಾಡಿಕೊಂಡು ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬನ್ನಿ. ಇದ್ರ ಜೊತೆಗೆ ನೀವು ಬೇಕಿದ್ದಲ್ಲಿ ಒಂದು ಸ್ವಲ್ಪ ಜೇನುತುಪ್ಪನ ಅಥವಾ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ಬಹುದು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಫಿ ಟೀ ಕುಡಿಯಲ್ವಾ ಆ ರೀತಿ ಸಿಪ್ ಮಾಡ್ತಾ ಬೆಚ್ಚಗಿದ್ದಾಗಲೇ ಕುಡಿಯೋದ್ರಿಂದ ನಿಮಗೆ ಸರಿಯಾದ ಸಮಯಕ್ಕೆ ಮುಟ್ಟಾಗೋದಕ್ಕೆ ಸಹಾಯಕ ಆಗುತ್ತೆ. ಮುಂದಿನ ಟಿಪ್,